ಗೆಳೆಯರೇ ಎಲ್ಲರೂ ಕೂಡ ನಮಸ್ತೆ. ಪ್ರಸ್ತುತ ಲಾವಣ್ಯ ಹಿರೇಮನೆ ಅಂತ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹೆಣ್ಣು ಮಗಳಿಗೆ ಒಬ್ಬ ಹುಡುಗನ್ನ ಹುಡುಕಾಟ ಮಾಡ್ತಾ ಇದ್ದಾರೆ ಮದುವೆ ಆಗೋದಕ್ಕೆ. ಇವ್ರ ಹತ್ರ ಯಾಕೆ ಹುಡುಗ ಸಿಗ್ತಾ ಇಲ್ಲ ಅಂದರೆ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥ ಹುಡುಗಿ ಇವಳು. ನೋಡೋದಕ್ಕೆ ಇವಳು ಒಂದು ಸ್ವಲ್ಪ ಮೂಗು ಈ ರೀತಿ ಚಪ್ಪಟೆ ಆಕಾರದಲ್ಲಿದೆ. ವಯಸ್ಸಲ್ಲಿ 25ರ ವಯಸ್ಸು. ಶಿಕ್ಷಣದಲ್ಲಿ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಇವರು. ಮಧ್ಯದಲ್ಲಿ ಬಿಟ್ಟು ಇವಾಗ ಹೋಮ್ ಟ್ಯುಟೋರಿಯಲ್ ಆಗಿ ಟ್ಯೂಷನ್ ಕ್ಲಾಸಸ್ನ ಹೇಳ್ತಾ ಇದ್ದಾರೆ. ಊರು ಬಂದ್ಬಿಟ್ಟು ಪ್ರಸ್ತುತ ಬೆಳಗಾವಿ ಎಂಬ ಒಂದು ಊರಿನಲ್ಲಿ ವಾಸವಾಗಿರೋದು. ಹವ್ಯಾಸ ಮನೇಲಿ ಇದ್ಕೊಂಡು ರಂಗೋಲಿ ಹಾಕ್ತಾರಂತೆ, ಕುಕ್ಕಿಂಗ್ ಅಡುಗೆ ಮಾಡ್ತಾರಂತೆ. ಕುಟುಂಬದಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದು ತಂದೆ ತಾಯಿಯವರೆಲ್ಲರೂ ಕೂಡ ಇದ್ದಾರೆ ಅಂತ ಹೇಳಿದ್ದಾರೆ. ಒಂದು ತುಂಬು ಕುಟುಂಬದಲ್ಲಿ ವಾಸವಾಗಿರ್ತಕ್ಕಂಥ ಈ ಒಂದು ಹೆಣ್ಣು ಮಗಳಿಗೆ ಒಬ್ಬ ಇವರ ಮನಸ್ಸುಗಳನ್ನು ಅರ್ಥ ಮಾಡಿಕೊಂಡು ಜೊತೆಗೆ ಇವಳನ್ನ ಅರ್ಥ ಮಾಡ್ಕೊಂಡು ಹೋಗುವಂತಹ ಒಬ್ಬ ಹುಡುಗ ಬೇಕಾಗಿದ್ದಾರೆ ಈ ಒಂದು ಲಾವಣ್ಯ ಅಂತಕ್ಕಂಥವ್ರಿಗೆ. ಏನೂ ಇಲ್ಲ ಸ್ನೇಹಿತರೆ, ಮುಖ ನೋಡಿ ಮಳ ಹಾಕ್ಬೇಡ ಅಂತ ಗಾದೆನೇ ಇದೆ. ಅದೇ ರೀತಿ ಇವಳ ಮುಖ ನೋಡಿ ಅಳಿಯೋಕ್ಕೆ ಹೋಗ್ಬೇಡಿ. ಪ್ರಸ್ತುತ ಇವಳ ಮನಸ್ಸಿನ ಆಳವನ್ನು ಅಳೀರಿ. ಆವಾಗ ಅವಳ ಫೀಲಿಂಗ್ಸು, ಅವಳ ನೋವು ಎಲ್ಲನೂ ಕೂಡ ನಿಮಗೆ ಅರ್ಥ ಆಗುತ್ತೆ. ಇವ್ರನ್ನ ಮದುವೆ ಆಗಿ ಇವ್ರನ್ನ ಯಾವ ರೀತಿಯಲ್ಲಿ ನೀವು ನೋಡಿಕೊಂಡ್ರೆ ಮಾತ್ರ ಅವ್ರು ನಿಮ್ಮನ್ನು ಮದುವೆ ಆಗೋದು ಅಂದರೆ ಒಳ್ಳೆಯ ಹೆಲ್ತ್ ಕಂಡೀಷನ್ ಇರಬೇಕು ನೀವು, ಮತ್ತು ನೀಟಾಗಿರ್ತಕ್ಕಂಥ ಪರ್ಸ್ನಾಲಿಟಿ ನಿಮ್ಮದಿರಬೇಕು. ರೂಡಾಗಿ ನನಗೆ ಮಾತಾಡಬಾರ್ದು, ಸಾಫ್ಟ್ ಆಗಿ ಮಾತಾಡುವಂತಹ ಒಂದು ಜಾಬ್ ಆದರೂ ಮಾಡಿರಲಿ, ಬಿಸ್ನೆಸ್ ಆದರೂ ಮಾಡಿರಲಿ, ಆ ಒಂದು ಹುಡುಗ ಬೇಕು. ಆ್ಯಂಡ್ ಸ್ಟೇಬಿಲಿಟಿ ಇರಲಿ. ಹುಡುಗಿಯನ್ನು ಮೋಟಿವೇಟ್ ಮಾಡುವವನು ಬೇಕು ನನಗೆ. ಅಂದರೆ ನೀನೇನೆ ಎಲ್ಲರ ಥರ ಟೆನ್ಷನ್ ತೆಗೆದುಕೊಳ್ತೀಯ, ಮೂಗೊಂದು ಸ್ವಲ್ಪ ಹಂಗಿದೆ ಅಂತ ಬಿಡು, ಕೆಲವೊಂದಿಷ್ಟು ಜನಕ್ಕೆ ಕೈ ಕಾಲೇ ಇರಲ್ಲ. ಈ ರೀತಿ ಮೋಟಿವೇಶನ್ ನನಗೆ ಮಾಡಿ ಧೈರ್ಯ ತುಂಬುವಂಥ ಹುಡುಗ ಬೇಕು. ಹುಡುಗನ ವಯಸ್ಸು 25ರಿಂದ 30 ವರ್ಷದ ಒಳಗಡೆ ಇರಬೇಕು. ನನಗೆ ಅವನು ನೋಡೋದಕ್ಕೆ ಇಷ್ಟ ಆಗಬೇಕು. ನಿಮಗೆ ಮನೆ, ಆಸ್ತಿ, ಬೈಕು, ಒಂದು ಇನ್ಕಮ್ ಇರತಕ್ಕಂಥ ಕೆಲಸ ಇದ್ದರೆ ನನಗೆ ನೀವು ಇಷ್ಟ ಆಗ್ತೀರಾ, ನಿಮ್ಮ ಮಾಹಿತಿಗಳನ್ನು ನನಗೆ ಕಳಿಸಿಕೊಡಿ, ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿರೋದು. ನೀವು ಮಾಹಿತಿಗಳನ್ನು ಕಳಿಸ್ಬೇಕಾಗಿರೋದು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಜಿಮೇಲ್ ID ಕೊಟ್ಟಿದ್ದೇನೆ. ಆ ಒಂದು ಜಿಮೇಲ್ IDಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಟ್ರೆ ಅವರಿಗೆ ನೀವು ಇಷ್ಟ ಆಗಿದ್ದಾರಲ್ವ ಅಂತ ಅವರು ತಿಳಿಸ್ತಾರೆ. ಆ್ಯಂಡ್ ಇವ್ರ ಹತ್ರ ಇರ್ತಕ್ಕಂಥ ಆಸ್ತಿ ವಿವರಣೆ ನಾನು ನೆನ್ನೆ ಕೇಳಿದೆ ಅವರಿಗೆ. ಏನು ಮೇಡಮ್ ಆಸ್ತಿ ಅಷ್ಟೆಷ್ಟಿದೆ ಮತ್ತು ನಿಮಗೆ ಮದುವೆ ಆಗುವಂಥ ಹುಡುಗನಿಗೆ ಏನಾದರೂ ಡಿಮ್ಯಾಂಡ್ ಮಾಡ್ತೀರಾ ಅಂತ ಕೇಳಿದ್ವಿ. ಅವ್ರು ಹೇಳೋದು, ಹೌದು ಸರ್ ಡಿಮ್ಯಾಂಡ್ ಮಾಡ್ತೀನಿ, ನನ್ನ ಹತ್ರ ಆಸ್ತಿ ಅಂತ ಬಂದರೆ ಏನೂ ಕೂಡ ಕಡಿಮೆ ಇಲ್ಲ. ನಮ್ಮ ತಂದೆ ತಾಯಿಯವರ ಹಿರಿಯರ ಆಸ್ತಿ ಅಂತಂದ್ಬಿಟ್ಟು ಒಂದು 10 ಲಕ್ಷ ರೂಪಾಯಿಯಷ್ಟು ನನ್ನ ಹೆಸರಿಗೆ ಇಟ್ಟಿದ್ದಾರೆ FD ಮಾಡಿ ಬ್ಯಾಂಕ್ನಲ್ಲಿ. ಆ ಒಂದು ಬ್ಯಾಂಕ್ನಲ್ಲಿ FD ಮಾಡಿ ಇಟ್ಟಿರ್ತಕ್ಕಂಥ ದುಡ್ಡು ಜೊತೆಗೆ ನನ್ನ ಹತ್ರ ನನ್ನ ತಂದೆಯವರ ಒಂದು ಕಾರ್ ಇದೆ, ಸೆಕೆಂಡ್ ಹ್ಯಾಂಡ್ ಕಾರು, ಮಾರುತಿ ಅಂತ ಕಾರು, ಸ್ಟೈಲಿಶ್ ಆಗಿರ್ತಕ್ಕಂಥ ಒಳ್ಳೆಯ ಒಂದು ಗುಡ್ ಮೈಲೇಜಿಂಗ್ ಕೊಡ್ತಕ್ಕಂಥ ಕಾರದು. ಅದನ್ನು ನನ್ನ ಹುಡುಗನಿಗೆ ಸ್ವಂತಕ್ಕೆ ಕೊಡಲ್ಲ ನಾನು, ಅವನಿಗೆ ಸುತ್ತಾಡೋದಕ್ಕೆ ಬಳಸೋದಕ್ಕೆ ಅಂತ ಕೊಡ್ತೇನೆ. ಸ್ವಂತಕ್ಕೆ ಅಂತಂದರೆ ಆಸ್ತಿ ನೋಡಿ ನನ್ನ ಹತ್ರ ಬರ್ತಾರೆ, ಹಾಗಾಗಿ ನನ್ನ ಜೊತೆ ಇದ್ಕೊಂಡು ಅದನ್ನು ಅವರಿಗೆ ಓಡಾಡೋಕ್ಕೆ ಕೊಡ್ತೀನಿ. ಅಂದರೆ ಪ್ರಸ್ತುತ ನನ್ನ ಮನಸ್ಸು ನೋಡಿ ಬರ್ತಾರೆ ಅನ್ನೋ ಮೈಂಡ್ ಸೆಟ್ ಇರ್ತಕ್ಕಂಥ ಹುಡುಗಿ. ಒಳ್ಳೆಯ SUV ಆಗಿರ್ತಕ್ಕಂಥ ಲುಕ್ ಲೈಕ್ ಬೆಸ್ಟ್ ಕ್ವಾಲಿಟಿ, ಕಲರ್ ಡಿಸೈನಲ್ಲಿ ರೆಡ್ ಕಲರ್ ಇದೆ ಆ್ಯಂಡ್ ಈಸಿ ಟು ಮೇಕ್ಸ್ ಆಗಿರ್ತಕ್ಕಂಥ ಡಿಸೈನ್ ಇದು. ಮತ್ತು ಕ್ವಾಲಿಟಿ ವಿತ್ ಡ್ರೈವಿಂಗ್ ಕಂಪ್ಯಾಕ್ಟ್ ಸೈಜ್ ಮೇಕರ್ ಎಲ್ಲನೂ ಕೂಡ ಹ್ಯಾಂಡಲ್ ಮಾಡ್ತಕ್ಕಂಥ ಈ ಒಂದು ಕಾರು ಚೆನ್ನಾಗಿದೆ. ವಿತ್ ಟಯರಲ್ಲಿ ವಿತ್ ಸ್ಪೀಡ್ ಲಿಮಿಟಲ್ಲಿ 120ರಿಂದ 110ರವರೆಗೂ ಈ ಒಂದು ಸ್ಪೀಡ್ ಲಿಮಿಟ್ ಇದೆ. ಇದು ಆ್ಯಕ್ಚುಲಿ ಬಂದುಬಿಟ್ಟು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ಹಾಕಿದ್ರೆ ಮೂವ್ ಆನ್ ಆಗುತ್ತೆ. ಆ್ಯಂಡ್ ಪ್ರಾಪರ್ಲಿ ಬಂದುಬಿಟ್ಟು ಮಾರುತಿ ಫ್ರಾನ್ಸ್ ಕಾರು, ಮಾಡ್ರನ್ನಲ್ಲಿ ಲುಕ್ ಲೈಕ್ ವೆರಿ ಲಯನೇಬಲ್ ಆಗಿರ್ತಕ್ಕಂಥ ಕಾರ್ ಆಗಿರೋದು. ಸೊ ಇದನ್ನು ನೀವು ಅವರನ್ನು ಮದುವೆ ಆಗುವ ರೀತಿಯಲ್ಲಿ ಇದನ್ನು ಪಡೆದುಕೊಳ್ಬೋದು, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತಿದ್ದೀನಿ. ಹೊರಗಡೆ ಯಾವ ರೀತಿಯಲ್ಲಿ ನೋಡ್ತಿದ್ದೀರಾ, ಟಾಪ್ ಮಾಡಲ್ ರೆಡ್ಡಲ್ಲಿ ಇದೆ. ಒಳಗಡೆ ಸೀಟ್ಸು ಕೂಡ ಫುಲ್ಲಿ ಬ್ಲ್ಯಾಕ್ ಕಲರಲ್ಲಿ ಸೀಟ್ಸು ಕೂಡ ಆ್ಯಡ್ ಮಾಡಿದ್ದಾರೆ, ವಿತ್ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಗೇರ್ ಸಿಸ್ಟಮು ಕೂಡ ಅಷ್ಟೇ ಚೆನ್ನಾಗಿದೆ. ಸಿಸ್ಟಮ್ಯಾಟಿಕ್ ಆಗಿ ಆ್ಯಂಡ್ ಮ್ಯಾಟ್ರಿಮೋನಿಕ್ ಆಗಿ ಲುಕ್ ಲೈಕ್ ಬೆಸ್ಟ್ ಆಗಿರ್ತಕ್ಕಂಥ ಕಾಂಬಿನೇಷನ್. ಸೊ ನಿಮಗೆ ಅವರ ಒಂದು ಇಷ್ಟ ಆಗುವಿಕೆ ವಿತ್ ಇವರ ಒಂದು ಡೀಟೇಲ್ಸ್ಗಳಿಗೆ ಸಂಬಂಧಪಟ್ಟಂತೆ ಅವ್ರ ಜೊತೆ ಹೊಂದಾಣಿಕೆಯಿಂದ ಇರುವ ಒಂದು ಶೈಲಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಮಾಹಿತಿಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಜಿಮೇಲ್ಗೆ ಮೇಲ್ ಕಳಿಸುವ ಮೂಲಕ ಅವರ ಒಂದು ರಿಪ್ಲೈನ ನೀವು ಪಡ್ಕೊಳ್ಬೋದು. ನೀವು ನನಗೆ ಎಷ್ಟು ಬೇಗ ಮೇಲ್ ಕಳಿಸ್ತೀರೋ ಅಷ್ಟು ಬೇಗ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಇದು ಇವತ್ತಿನ ಒಂದು ಮಾಹಿತಿ ಸ್ನೇಹಿತರೆ.
ಈ ಒಂದು ವಿಡಿಯೋದಲ್ಲಿ ತಪ್ಪಾಗಿ ಏನಾದರೂ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ. ಈ ಒಂದು ಕಾರಿನ ಬಗ್ಗೆ ಮಾಹಿತಿ ಸ್ವಲ್ಪ ಲಾಂಗ್ ಆಗಿದೆ, ಹಾಗೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ತಪ್ಪದೆ ನೋಡ್ತಾ ಇರಿ. ನಮಸ್ತೆ, ಟೇಕ್ ಕೇರ್, ಬಾಯ್.